ಯಾವಾಗನ್ನು ಎಲ್ಲಾ ಹೂಡಿಕೆದಾರರು ಏನಂತಾರಂತಂದ್ರ ಎನಿ ಬ್ಯಾಡ್ ನ್ಯೂಸ್ ಇಸ್ ಗುಡ್ ನ್ಯೂಸ್ ಫಾರ್ ಗೋಲ್ಡ್ ಅಂತಾರ. ಬಟ್ ಈಗ ಯುದ್ಧ ಆಗತೈತಿ, ಎಲ್ಲಕ್ಕಿಂತ ಕೆಟ್ಟ ಸುದ್ದಿ ಐತಿ, ಮಾರುಕಟ್ಟೆಗಳೆಲ್ಲ ಕುಸ್ಯಾತವ. ಆದ್ರೂ ಸಹ ಗೋಲ್ಡ್ ಒಳ್ಳೆ ರಿಟರ್ನ್ ಕೊಡ್ವಾತ. ಗೋಲ್ಡ್ ಅನ್ನು ಸಹ ಹೆವಿ ಫಾಲ್ ತೋರ್ಸಾತೈತಿ. ಗೋಲ್ಡ್ ನಾವ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಒಂದ್ ದಿನದ್ನಾಗ ಈಗ 1.5% ಹೆಚ್ಚು ಬಿದ್ದೈತಿ. ಮತ್ತ ಒಂದ್ ತಿಂಗಳನ್ಯಾಗ ಇದೇನ್ ಯುದ್ಧ ಸ್ಟಾರ್ಟ್ ಆಗೈತಿ ಇರಾನ್ ಮತ್ತೆ ಇಸ್ರೇಲ್ ಮತ್ತೆ US ನಡಕ. ಈ ಯುದ್ಧ ಸ್ಟಾರ್ಟ್ ಆಗಿನೂ ಈಗ 1 ತಿಂಗಳ ಆಗ ಬಂತ್ರಿ. ಈ 1 ತಿಂಗಳ ಯುದ್ಧದಾಗನು ಸಹ ಗೋಲ್ಡ್ ಪಾಸಿಟಿವ್ ರಿಟರ್ನ್ ಕೊಟ್ಟಿಲ್ಲ. ನೋಡ್ಬೋದು ನೀವು 15.89% ಅಥವಾ 15% ಗಿಂತನೂ ಹೆಚ್ಚು ಗೋಲ್ಡ್ ಬಿದ್ದೈತಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ವಿಡಿಯೋನ್ಯಾಗ ಗೋಲ್ಡ್ ಯಾಕೆ ಈ ತರ ಬೀಳತೈತಿ ಅದರಿಂದ ಕಾರಣಗಳೇನಂತ ತಿಳ್ಕೊಳ್ಳೋಣ. ಮತ್ತೊಂದ್ ಏನಂತಂದ್ರ ಗೋಲ್ಡ್ ಎಲ್ಲಿ ಬಾಟಮ್ ಮಾಡ್ಬೋದಾ, ಎಲ್ಲಿ ತಡಿಬೋದ ಬೀಳೋದ್ರಿಂದ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಒಂದನೇ ಪಾಯಿಂಟ್ ಗೋಲ್ಡ್ ಈ ತರ ಯುದ್ಧದ ಸಮಯದಾಗನು ಯಾಕೆ ಬೀಳತೈತೆ ಅನ್ನಕ್ ಒಂದನೇ ಪಾಯಿಂಟ್ ಏನಂತಂದ್ರ ಸೆಂಟ್ರಲ್ ಬ್ಯಾಂಕ್ಗಳ ಗೋಲ್ಡ್ ಅನ್ನ ಬೈ ಮಾಡವಲ್ವು. ಮೊದಲ 2-3 ವರ್ಷ ಹಿಂದೆ ನೀವು ನೋಡಿರ್ಬೋದ, ಚೀನಾದ ಸೆಂಟ್ರಲ್ ಬ್ಯಾಂಕ್ ಆಗ್ಲಿ, ಭಾರತದ ಸೆಂಟ್ರಲ್ ಬ್ಯಾಂಕ್ ಆಗ್ಲಿ ಅಥವಾ ಜಗತ್ತದ ಎಲ್ಲಾ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳ ಗೋಲ್ಡ್ ಅನ್ನ ಹೆವಿ ಬೈಯಿಂಗ್ ಮಾಡತ್ತಿದ್ದು. ಅದ ಕಾರಣ ಗೋಲ್ಡ್ 2-3 ವರ್ಷನಾಗ ಈ ತರ ಒಮ್ಮೆ ಏರಿತ್ರಿ. ಬಟ್ ಈಗ ಸದ್ಯ ಸೆಂಟ್ರಲ್ ಬ್ಯಾಂಕ್ಗಳ ಗೋಲ್ಡ್ ಅನ್ನ ಬಾಯ್ ಮಾಡೋದನ್ನ ನಿಲ್ಸಿದಾರ. ಅದ ಕಾರಣನು ಗೋಲ್ಡ್ ನಾಗ ಈ ತರ ಫಾಲ್ ಕಾಣತೈತಂತ ನಾವು ಅನ್ಬೋದ. ಇದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂತಂದ್ರ 5-6 ವರ್ಷ ರ್ಯಾಲಿ ನಡೀತಾ ಇದ್ರ ಹಿಂದ್ ಮೇನ್ ಕಾರಣನ ಸೆಂಟ್ರಲ್ ಬ್ಯಾಂಕ್ಗಳದ ಕೈ ಇತ್ತ. ಸೆಂಟ್ರಲ್ ಬ್ಯಾಂಕ್ಗಳ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಇರ್ಸತಿದ್ದು. ಬಟ್ ಈಗ ಅವ ಸೆಂಟ್ರಲ್ ಬ್ಯಾಂಕ್ಗಳನ್ನು ಸದ್ಯರೇ ಗೋಲ್ಡ್ ಅನ್ನ ಬಾಯ್ ಮಾಡೋದ ನಿಲ್ಸಿದಾರ ಅಥವಾ ಕಡಿಮೆ ಮಾಡಿದಾರ ಅಂತ ನಾವು ಅನ್ಬೋದ. ಅದ ಕಾರಣನು ಗೋಲ್ಡ್ ಪ್ರೈಸ್ ಈ ತರ ಕುಸಿಯತೈತಿ. ಎರಡನೇ ಪಾಯಿಂಟ್ ಏನಂತಂದ್ರ ಇದೇನ್ ಯುದ್ಧ ನಡೆಯತೈತಿ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ಯುದ್ಧ ನಡೆಯೋದ್ರಿಂದ ಭಾರತದ ಜನರ ಮಿಡಲ್ ಈಸ್ಟ್ ಕಂಟ್ರಿನಾಗ ಬಹಳ ಜನ ಇರ್ತಾರೆ. ಭಾರತದ ಜನರಷ್ಟೇ ಇಲ್ಲ, ಬೇರೆ ಬೇರೆ ದೇಶದಿಂದ ಬಹಳ ಜನರ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ಕೆಲಸ ಮಾಡಕ ಇರ್ತಾರ. ಅವ್ರ ಈಗ ಯುದ್ಧ ನಡೆಯತೈತಿ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ, ನಮ್ಮ ಮ್ಯಾಗನು ಏನ್ರ ದಾಳಿ ಆತಂತಂದ್ರ ನಮಗೂ ಹಾನಿ ಆಗ್ಬೋದು ಅನ್ನೋ ಕಾರಣದಿಂದ ಆ ಜನರೆಲ್ಲ ಮಿಡಲ್ ಈಸ್ಟ್ ಅನ್ನ ಬಿಟ್ಟ ಬೇರೆ ಬೇರೆ ದೇಶಕ್ಕೆ ಹೊಂಟಾರ. ಅದ ತರ ಭಾರತೀಯರು ಏನಿದಾರ ಮಿಡಲ್ ಈಸ್ಟ್ ಕಂಟ್ರಿನಾಗ ಅವರು ಸಹ ಭಾರತಗ ಮತ್ ಮರಳಿ ಬರಾತಾರ. ಅವ್ರೇನ್ ಮಿಡಲ್ ಈಸ್ಟ್ ಕಂಟ್ರಿನಾಗ ಇದ್ದಿರ್ಲ ರೀ, ಅವ್ರ ಕಡೆ ಏನ್ ಗೋಲ್ಡ್ ಇರ್ತೈತಿ, ಆ ಗೋಲ್ಡ್ ಅನ್ನ ಭಾರತದಾಗ ಅಥವಾ ಬೇರೆ ದೇಶನಾಗ ತೊಗೊಂಬರಕ್ ಬರಂಗಿಲ್ಲ. ತೊಗೊಂಬಂದ್ರಂತಂದ್ರ ಅವ್ರ ಇಂಪೋರ್ಟ್ ಡ್ಯೂಟಿ ಕೊಡ್ಬೇಕಾಗ್ತೈತಿ. ಆ ಜನರೇನ್ರೆ ಭಾರತಗ ಗೋಲ್ಡ್ ತಂದ್ರಂದ್ರ ಅದ ಕಾರಣ ಇಂಪೋರ್ಟ್ ಡ್ಯೂಟಿ ಕೊಡ್ಬೇಕಾಗ್ತೈತಿ ಅನ್ನೋ ಕಾರಣದಿಂದ ಅದ ಗೋಲ್ಡ್ ಅದ ದೇಶನಾಗನ ಸೆಲ್ ಮಾಡಿ ಬಂದಿದ್ ರೊಕ್ಕನ್ನ ತೊಗೊಂಡ ಬರತಾರ. ಅದ ಕಾರಣ ಈ ತರ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ಬಹಳ ಜನರ ಸೆಲ್ಲಿಂಗ್ ಮಾಡತ್ತಾರ. ಈ ತರ ಸೆಲ್ಲಿಂಗ್ ಮಾಡೋದ್ರಿಂದನು ಹೆವಿ ಸಪ್ಲೈ ಗೋಲ್ಡ್ ಬಂದೈತಿ. ಅದ ಕಾರಣನು ಗೋಲ್ಡ್ ಈ ತರ ಕುಸಿಯತೈತಂತ ನಾವು ಅನ್ಬೋದ. ಮತ್ತ ಮೂರನೇ ಕಾರಣ ಏನಂತಂದ್ರ US ನಾಗ ಬಡ್ಡಿ ದರ ಏರ್ಸು ಹಂಗನ ಅನ್ಸಾತೈತ್ರಿ. ಮನ್ನಿ ಫೆಡರಲ್ ರಿಸರ್ವ್ ಏನ್ ಹೇಳಿಕೆಗಳಿದ್ದು ಅದ್ರ ಪ್ರಕಾರ ನಾವು ನೋಡ್ರ ಫ್ಯೂಚರ್ನಾಗ US ನಾಗ ಇನ್ಫ್ಲೇಷನ್ ಹೆಚ್ಚಾಗ್ಬೋದ. ಟಾಪ್ ಇನ್ಫ್ಲೇಷನ್ ಏನ್ರಿ ಹೆಚ್ಚತ್ತಂದ್ರ ಸಹಜವಾಗಿ ಮತ್ತ ಬಡ್ಡಿ ದರ ಇಂಟ್ರೆಸ್ಟ್ ರೇಟ್ ಏರಿಸೋ ಸಂಭಾವನೆ ಬಹಳ ಹೆಚ್ಚಿರ್ತೈತಿ. ಯಾವಾಗನು US ನಾಗ ಇಂಟ್ರೆಸ್ಟ್ ರೇಟ್ ಏರಿತಂತಂದ್ರ ಅವಾಗ ಗೋಲ್ಡ್ ರಿಟರ್ನ್ ಕೊಡಂಗಿಲ್ಲ. ಯಾಕಂತಂದ್ರೆ ಎಲ್ಲಾರು ಗೋಲ್ಡ್ನಾಗ ಹೂಡಿಕೆ ಮಾಡೋಕ್ಕಿಂತ US ಬಾಂಡ್ಗಳ್ನಾಗನ ಇನ್ವೆಸ್ಟ್ ಮಾಡೋದು ಅನ್ನೋ ಕಾರಣದಿಂದ ಎಲ್ಲಾರು ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅದ ಕಾರಣನು ಗೋಲ್ಡ್ ಏರುವತ್ತಂತ ನನಗನ್ನಿಸ್ತೈತಿ. ಅದ್ರಾಗುನು ಈ ಸಲ US ಫೆಡರಲ್ ರಿಸರ್ವ್ ಚೇರ್ಮನ್ ಏನಿದಾರ ಪವೆಲ್ ಅವರ ಇಂಟ್ರೆಸ್ಟ್ ರೇಟ್ ಅನ್ನ ಇನ್ನೂ ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಾರ. ಅದ ಕಾರಣನು ಈ ತರ ಗೋಲ್ಡ್ ಪ್ರೈಸ್ ಕುಸಿಯತೈತಿ ಅಂತ ನಾವು ಅನ್ಬೋದ. ಮತ್ತ 4ನೇ ಕಾರಣ ಡಾಲರ್ ಇಂಡೆಕ್ಸ್ ಅನ್ನು ಸ್ಟ್ರಾಂಗ್ ಆಗತೈತಿ ಅಥವಾ ಡಾಲರ್ ಅನ್ನು ಸ್ಟ್ರಾಂಗ್ ಆಗತೈತಿ. ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದನು ಗೋಲ್ಡ್ ಪ್ರೈಸ್ ಈ ತರ ಕುಸಿತೈತಿ ಅಂತ ನಾವು ಅಂತೀವಿ. ಯಾಕಂತಂದ್ರ ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ಗೋಲ್ಡ್ ಏನ್ ಟ್ರೇಡ್ ಆಗ್ತೈತಿ ಅದ ಡಾಲರ್ ರೂಪ್ನಾಗನ ಟ್ರೇಡ್ ಆಗ್ತೈತಿ. ಅದ ಕಾರಣ ಎಷ್ಟು ಡಾಲರ್ ಸ್ಟ್ರಾಂಗ್ ಆಗ್ತೈತಿ ಅಷ್ಟ ಗೋಲ್ಡ್ ಬೀಳಾಕ ಸ್ಟಾರ್ಟ್ ಆಗ್ತೈತಿ. ಇವೆರಡು ವಿರುದ್ಧ ಕೆಲಸ ಮಾಡ್ತಾವ. ಅದ ಕಾರಣನು ಡಾಲರ್ ಸ್ಟ್ರಾಂಗ್ ಆಗೋ ಕಾರಣನು ಗೋಲ್ಡ್ ಪ್ರೈಸ್ ಈ ತರ ಕುಸಿಯತೈತೆ ಅಂತ ನಾವು ಅನ್ಬೋದ. ಮತ್ತ ಲಾಸ್ಟ್ 5ನೇ ರೀಸನ್ ಸ್ಟಾಕ್ ಮಾರ್ಕೆಟ್. ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಕುಸಿಯೋದ್ರಿಂದ ಎಲ್ಲಾ ಜನರ ಗೋಲ್ಡ್ ಅನ್ನ ಮಾರಿ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡತಾರ ಅಂತ ನನಗನ್ನಿಸ್ತೈತಿ. ಯಾಕಂತಂದ್ರ 2-3 ವರ್ಷದಿಂದ ಗೋಲ್ಡ್ ಮ್ಯಾಸಿವ್ ರಿಟರ್ನ್ ಕೊಟ್ಟೈತಿ. ಅದ ಕಾರಣ ಹೂಡಿಕೆದಾರರ ಗೋಲ್ಡ್ನಾಗ ಬಹಳ ಲಾಭವನ್ನ ಗಳಿಸ್ಕೊಂಡಾರ. ಅದ ಕಾರಣ ಅತ್ರಾಗಿಂದ ಎಕ್ಸಿಟ್ ತಗೊಂಡ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಈಗ ಕಡಿಮೆನಾಗ ಸಿಗತೈತೆ ಅನ್ನೋ ಕಾರಣದಿಂದ ಗೋಲ್ಡ್ದಾಗಿಂದ ಸ್ವಲ್ಪ ಸೆಲ್ ಮಾಡಿ ಮಾರುಕಟ್ಟೆಗಳ್ನಾಗ ಅದು ಹೂಡಿಕೆ ಮಾಡತ್ತಾರ ಇನ್ವೆಸ್ಟರ್ಸ್. ಆ ಒಂದು ಕಾರಣದಿಂದನು ಈ ತರ ಗೋಲ್ಡ್ ಪ್ರೈಸ್ ಕುಸಿಯತೈತಂತ ನಾವು ಅನ್ಬೋದ. ಇವೆಲ್ಲ ಪ್ರಮುಖವಾಗಿ 5 ಕಾರಣಗಳಿದಾವ. 5 ಕಾರಣಗಳಿಂದನ ಗೋಲ್ಡ್
ಇಂಥ ಯುದ್ಧದ ಸಮಯದಾಗ ಇಂಥ ಕೆಟ್ಟ ಸಮಯದಾಗನು ಗೋಲ್ಡ್ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡವತ್ತಂತ ನಾವು ಅನ್ಬೋದ. ಈಗ ಬರೀ ಗೋಲ್ಡ್ ಬಾಟಮ್ ಎಲ್ಲಿ ಮಾಡ್ಬೋದ, ಗೋಲ್ಡ್ ಎಲ್ಲಿ ಕುಸಿಯೋದ್ರಿಂದ ತಡಿಬೋದ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಯಾವಾಗನು ಒಬ್ಬ ಇನ್ವೆಸ್ಟರ್ ಆಗಿ ಗೋಲ್ಡ್ದಾಗ್ಲಿ ಅಥವಾ ಯಾವುದು ಸ್ಟಾಕ್ ಅದಾಗ್ಲಿ ಯಾವುದು ಅಸೆಟ್ ಇದ್ದ ಬಾಟಮ್ ಅನ್ನ ಕಂಡು ಹಿಡಿಯೋ ಪ್ರಯತ್ನವನ್ನ ಪಡಬಾರ್ದಂತ ಅಂತಾರ. ಅದ ಕಾರಣ ವಾರೆನ್ ಬಫೆಟ್ ಅವ್ರದ್ದು ಒಂದು ಫೇಮಸ್ ಕೋಡ್ ಐತ್ರಿ, ಅದೇನಂತಂದ್ರ ಐ ಹ್ಯಾವಂಟ್ ಮೀಟ್ ಅ ಮ್ಯಾನ್ ಹೂ ನೋಸ್ ಟುಮಾರೋ. ಅದ ಕಾರಣ ಯಾವಾಗನು ಫ್ಯೂಚರ್ದ ಪ್ರೈಸ್ ಪ್ರಿಡಿಕ್ಟ್ ಮಾಡೋದ ಭಾಳ ಕಠಿಣ ಆಗ್ತೈತಿ, ಭಾಳ ತುಟ್ಟಿ ಬೀಳ್ತೈತಿ. ಆದ್ರೂ ಸಹ ನಾವು ಕೆಲವೊಂದು ಅನುಮಾನಗಳಿಂದ ಕೆಲವೊಂದು ಡೇಟಾ ಮುಖಾಂತರ ನಾವು ಕಂಡು ಹಿಡಿಬೋದ. ಅದ್ರಾಗ ಮೇನ್ ಡೇಟಾ ಏನಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳ ಮತ್ತೆ ಅವಾಗ ಗೋಲ್ಡ್ ಬಾಯಿಂಗ್ ಸ್ಟಾರ್ಟ್ ಮಾಡ್ತಾರ, ಅವಾಗ ಗೋಲ್ಡ್ದ ಬಾಟಮ್ ಆತಂತ ನಾವು ಅನ್ಬೋದ. ಸೆಂಟ್ರಲ್ ಬ್ಯಾಂಕ್ಗಳೇನಿ ಗೋಲ್ಡನ್ನು ಬಾಯ್ ಮಾಡೋದು ನಿಲ್ಸಿದಾರ ಸದ್ದೆ, ಆ ಗೋಲ್ಡನ್ನು ಬಾಯ್ ಮಾಡೋದು ನಿಲ್ಸಿದ್ರಿಂದ ಗೋಲ್ಡ್ ಪ್ರೈಸ್ ಕುಸಿತೈತಿ. ಬಟ್ ಮತ್ತೆ ಅವಾಗ ಸೆಂಟ್ರಲ್ ಬ್ಯಾಂಕ್ಗಳು ಮತ್ತೆ ಮರಳಿ ಯಾವ ಗೋಲ್ಡ್ದ ಲೆವೆಲ್ ಇರ್ತೈತಿ ಆ ಲೆವೆಲ್ ಮ್ಯಾಗ ಮತ್ತೆ ಬಾಯಿಂಗ್ ಸ್ಟಾರ್ಟ್ ಮಾಡ್ತಾರ. ಹೆವಿ ಬಾಯಿಂಗ್ ಮೊದಲೇನು ಸ್ಟಾರ್ಟ್ ಮಾಡಿರ ಆ ಥರ ಹೆವಿ ಬಾಯಿಂಗ್ ಏನ್ರಿ ಸ್ಟಾರ್ಟ್ ಮಾಡ್ತಾರಲ್ಲ ರೀ, ಅವಾಗನ ಗೋಲ್ಡ್ದ ಮತ್ತೆ ಬಾಟಮ್ ಮತ್ತು ಗೋಲ್ಡ್ ಬೀಳೋದ್ರಿಂದ ಈ ಲೆವೆಲ್ ಮ್ಯಾಗನ ತಡಿಬೋದಂತ ನಾವು ಅನ್ಬೋದ. ಅದ ಕಾರಣ ಸೆಂಟ್ರಲ್ ಬ್ಯಾಂಕ್ದೇನು ಬಾಯಿಂಗ್ ಸೆಲ್ಲಿಂಗ್ ಏನು ನಡವಳಿಕೆ ಇರ್ತೈತಿ ಅದ್ರ ಮ್ಯಾಗು ನಮ್ದು ಕಣ್ಣಿರ್ಬೇಕಾ. ಅದೇನ್ರಿ ಮತ್ತೆ ಬಾಯಿಂಗ್ ಸ್ಟಾರ್ಟ್ ಆದ್ರೇನ ಮತ್ತೆ ಗೋಲ್ಡ್ ಮತ್ತು ಬೌನ್ಸ್ ಬ್ಯಾಕ್ ಆಗ್ಬೋದ, ಮತ್ತೆ ರಿಕವರ್ ತೋರಿಸ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತು ಎಕ್ಸ್ಪರ್ಟ್ಗಳನ್ನು ಅದೇ ಥರ ನಮಗೆ ಹೇಳ್ತಾರ. ಓವರ್ ಆಲ್ ಇದೈತಿ ವಿಡಿಯೋನಾಗ. ಈ ವಿಡಿಯೋನಾಗ ನಿಮಗೆ ಗುರ್ತಾಗಿರ್ಬೋದು ಅನ್ನಿಸ್ತೈತಿ ಯಾಕೆ ಗೋಲ್ಡ್ ಈ ಥರ ಕುಸಿಯಾತೈತಂತ, ಮತ್ತು ಬಾಟಮನ್ನು ಯಾವ ಥರ ನಾವು ಕಂಡು ಹಿಡಿಬೋದು ಅಂತಲೂ ನಾವು ಒಂದು ಡೇಟಾಲೇ ಹೇಳಿದ್ನಿ. ಅದ್ರ ಮುಖಾಂತರ ನಾವು ತಿಳ್ಕೊಬೋದ್ರಿ. ಬೇರೆ ಏನೋ ನೀವು ಉಪಯೋಗಿಸಿರಿ ಅಂತಂದ್ರೆ ನೀವು ಅಷ್ಟು ಕರೆಕ್ಟ್ ಬಾಟಮ್ ಹಿಡಿಯೋದು ಸಾಧ್ಯ ಇಲ್ಲ. ಮತ್ತು ಯಾವಾಗೂ ಬಾಟಮನ್ನು ಹಿಡಿಯೋ ಪ್ರಯತ್ನವನ್ನು ಪಡಬಾರ್ದಂತ ಹೂಡಿಕೆದಾರರು ಹೇಳ್ತಾರೆ. ಬಾಟಮನ್ನು ಹಿಡಿಯೋ ಪ್ರಯತ್ನ ಮಾಡಿರಂತಂದ್ರೆ ಎತ್ತರ ಥರ ಅಂದಾರಂತಂದ್ರೆ ಎಕ್ಸ್ಪರ್ಟ್ಗಳು ಬೀಳೋ ಚಾಕುವನ್ನು ಹಿಡ್ದಂಗಂತ ಹೇಳಿದಾರ. ಅದ ಕಾರಣ ನೀವು ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರಂತಂದ್ರೆ ಗೋಲ್ಡ್ ಯಾವಾಗೂ ಲಾಂಗ್ ಟರ್ಮ್ನ ಬೆಸ್ಟ್ನ ಅಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರೆ. ಶಾರ್ಟ್ ಟರ್ಮ್ನಾಗ ಗೋಲ್ಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಯಾವುದೂ ಅಸೆಟ್ ಆಗಲಿ, ಸೇಫರ್ ಅಸೆಟ್ ಕ್ಲಾಸ್ ಇರಲಿ, ರಿಸ್ಕಿ ಅಸೆಟ್ ಇರಲಿ, ಅದು ನಿಮಗೆ ನಷ್ಟ ಕೊಡ್ತೈತಿ. ಅದ ಕಾರಣ ಯಾವಾಗನೂ ಗ್ಯಾಂಬ್ಲಿಂಗ್ ಥರ ಟ್ರೇಡಿಂಗ್ ಅದು ಮಾಡಕ್ಕೆ ಹೋಗ್ಬೇಡ್ರಿ. ಲಾಂಗ್ ಟರ್ಮ್ದ ವ್ಯೂ ಇಟ್ಟ ಹೂಡಿಕೆ ಮಾಡಿರಿ. ಖಂಡಿತವಾಗಿ ನೀವು ಯಾವುದೋ ಅಸೆಟ್ನಾಗ ರೊಕ್ಕ ಮಾಡ್ಬೋದು ಅಂತ ನಮಗೆ ಡೇಟಾ ತಿಳಿಸ್ತೈತಿ. ಹಿಸ್ಟೋರಿಕಲ್ ಡೇಟಾ ಮತ್ತು ಇತಿಹಾಸ ನಮಗೆ ತಿಳಿಸ್ತೈತಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋಗಿ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸ್ದ ಮತ್ತೊಂದು ವಿಡಿಯೋನಾಗ ಮತ್ತೆ ಸಿಗೋಣ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.